ನಮಸ್ಕಾರ. ನಾನು BM ಭಟ್, CITನ ಲೀಡರ್. ಆತ್ಮೀಯರೇ, ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಕೇರಳದಲ್ಲಿ ಅಲ್ಲಿಯ ಎಡರಂಗ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 21,000 ರೂಪಾಯಿ ಸಂಬಳ ಸಿಗಬೇಕು. ಅದು ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಕೂಲಿ. ಅದನ್ನು ಕೊಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಅದನ್ನು ತಕ್ಷಣ ಜಾರಿ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೆ. ಜೊತೆಗೆ ಅಲ್ಲಿ ಅದೇ ಒಂದು ಕ್ಷೇತ್ರದ ಸಂಸತ್ ಸದಸ್ಯರಾದಂತಹ ನಮ್ಮ ಪ್ರಿಯಾಂಕಾ ಗಾಂಧಿ ಅಲ್ಲಿ ಸ್ಥಳಕ್ಕೆ ಬಂದು ಅಲ್ಲಿ ಅವರು ಕೂಡ ಭಾಷಣ ಮಾಡಿದ್ದಾರೆ. ಒಂದು ವೇಳೆ ಅವರದೇ ಕಾಂಗ್ರೆಸ್ ಸರ್ಕಾರ ಕೇರಳದಲ್ಲಿ ಇರ್ತಿದ್ರೆ ಈಗ ಆಶಾ ಕಾರ್ಯಕರ್ತರಿಗೆ 21,000 ರೂಪಾಯಿ ಸಂಬಳ ಮಾಡ್ತಿದ್ದೆವು, ಅವರಿಗೆ 21,000 ರೂಪಾಯಿ ಸಂಬಳ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳುವ ರೀತಿಯಲ್ಲಿ ಕೇರಳದಲ್ಲಿ ಭಾಷಣ ಮಾಡಿದ್ದಾರೆ. ಎಂತ ಹಾಸ್ಯಾಸ್ಪದ ವಿಚಾರ ಅಂದ್ರೆ, ಇವತ್ತು ಕರ್ನಾಟಕದಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ಇದೆ. ಪ್ರಿಯಾಂಕಾ ಗಾಂಧಿ ಅವರು ಚುನಾವಣೆ ಸಮಯ ಕೆಲವು 6ನೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅಂಗನವಾಡಿಗರು 15,000 ರೂಪಾಯಿ, ಆಶಾ ಕಾರ್ಯಕರ್ತೆಯರಿಗೆ 8,000 ರೂಪಾಯಿ, ಬಿಸಿಯೂಟ ನೌಕರರಿಗೆ 6,000 ರೂಪಾಯಿ ಎಲ್ಲ ಹೇಳಿದ್ದಾರೆ. ಆದರೆ ಈ ಘೋಷಣೆಗಳು ಯಾವುದು ಇದುವರೆಗೆ ಜಾರಿ ಆಗಲಿಲ್ಲ. ಅದು ಜಾರಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅದ್ಯಾವುದು ಕೂಡ 21,000 ತಲುಪಿಲ್ಲ. ಕೇಂದ್ರ ಸರ್ಕಾರದ ಕನಿಷ್ಠ ಕೂಲಿ ಪ್ರಕಾರ 21,000 ರೂಪಾಯಿ ಕೊಡಬೇಕು ಅಂತ ಹೇಳುವಂತ ಪ್ರಿಯಾಂಕಾ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷದವರಿಗೆ ತಮ್ಮದೇ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಅದೇ ಆಶಾ ಕಾರ್ಯಕರ್ತರಿಗೆ 21,000 ರೂಪಾಯಿ ಮಾಸಿಕ ಸಂಬಳ ಕೊಡಬೇಕು. ಅದೇ ಸ್ಕೀಮ್ ನೌಕರರಾದಂತಹ ಅಂಗನವಾಡಿ ನೌಕರರಿಗೆ ಕೂಡ 21,000 ರೂಪಾಯಿ ಕೊಡಬೇಕು. ಅದೇ ಸ್ಕೀಮ್ ನೌಕರರಾದಂತಹ ಬಿಸಿ ಊಟದವರಿಗೆ ಕೂಡ 21,000 ರೂಪಾಯಿ ಕೊಡಬೇಕು ಅಂತ ಹೇಳುವಂಥದ್ದು ಯಾಕೆ ಮನಸ್ಸು ಬರಲಿಲ್ಲ? ಎಡರಂಗ ಸರ್ಕಾರ ಕೊಡ್ಲಿಲ್ಲ ಅಂತ ಟೀಕೆ ಮಾಡುವಂತಹ ಕಾಂಗ್ರೆಸ್ಸಿಗರೇ, ಅಲ್ಲಿ ಅಕ್ಷರದಾಸೋಹ ಬಿಸಿಯೂಟ ನೌಕರರಿಗೆ ಸಂಬಳ ಎಷ್ಟು ಗೊತ್ತಾ? 18,000 ರೂಪಾಯಿ ಆಗ್ತದೆ ತಿಂಗಳಿಗೆ. ದಿವಸಕ್ಕೆ 600 ರೂಪಾಯಿ ಸಂಬಳ ಕೊಡ್ತಾರೆ. ಅಲ್ಲಿ 18,000 ರೂಪಾಯಿ ಮಾಸಿಕ ವೇತನ. ಬಿಸಿ ಊಟ ಶಾಲೆಗಳಲ್ಲಿ ಅಡಿಗೆ ಮಾಡುವಂತ ಆ ತಾಯಂದ್ರಿಗೆ ಕೊಡುವಂತ ಸಂಬಳ ಅಲ್ಲಿ ನೀವೆಷ್ಟು ಕೊಡ್ತಾ ಇದ್ದೀರಿ? ಇಲ್ಲಿ ಕರ್ನಾಟಕದಲ್ಲಿ 3,500 ರೂಪಾಯಿ, 3,600 ರೂಪಾಯಿ. ಇದನ್ನು 21,000 ರೂಪಾಯಿ ಮಾಡ್ತೀರಾ? ಬೇಡ, ಕನಿಷ್ಠ ಕೇರಳದ ಎಡರಂಗ ಸರ್ಕಾರ ಕೊಡುವಂತಹ 18,000 ರೂಪಾಯಿನಾದ್ರೂ ನೀವು ಮಾಡ್ಲಿಕ್ಕೆ ತಯಾರಿದ್ದೀರಾ? ನಿಮ್ಮದೇ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇಲ್ಲಿ ಇದೆ, ಅದನ್ನು ಯೋಚನೆ ಮಾಡಬೇಕು. ಇನ್ನು ಅಂಗನವಾಡಿಯವರಿಗೆ ಕೇರಳದಲ್ಲಿ 14,000 ರೂಪಾಯಿ ಸಂಬಳ ಇದೆ, ಸಹಾಯಕಿಯರಿಗೆ 12,000 ರೂಪಾಯಿ ಸಂಬಳ ಇದೆ. ಇಲ್ಲಿ 11,500 ರೂಪಾಯಿ ಕೊಡ್ತಾ ಇದ್ದೀರಿ, ಅದನ್ನಾದ್ರೂ ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ? ಈಗೇನೋ ಅಂಗನವಾಡಿಯವರಿಗೆ 15,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದೀರಿ, ನೋಡ್ಬೇಕು. ಅಂದ್ರೆ ಅದರ ಜೊತೆಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಅಲ್ಲಿ 7,500 ರೂಪಾಯಿ ನಿಗದಿತ ವೇತನ, ಗ್ಯಾರಂಟಿ ಆದಂತಹ ಇನ್ಸೆಂಟಿವ್ ಸೇರಿ 13,500 ರೂಪಾಯಿ ಸಿಗ್ತದೆ. ಅವರು ಯಾವುದೇ ಆಶಾ ಕಾರ್ಯಕರ್ತರಿಗೆ 13,500ಕ್ಕಿಂತ ಕಡಿಮೆ ವೇತನ ಅಲ್ಲಿ ಇಲ್ಲ. ಆದ್ರೆ ಇಲ್ಲಿ 7,000 ರೂಪಾಯಿ ಇವತ್ತು ಸಿಗುವಂತದ್ದು. ಆ ಇನ್ಸೆಂಟಿವ್ ಗ್ಯಾರಂಟಿ ಇಲ್ಲ. ಕೆಲಸ ಇದ್ರೆ ಹೋದ್ರೆ ಅವರಿಗೆ ಆ ಇನ್ಸೆಂಟಿವ್ ಸಿಗುವಂತದ್ದು. ಈಗೇನೋ 10,000 ರೂಪಾಯಿ ಮಾಡ್ತೇನೆ ಭರವಸೆ ಕೊಟ್ಟಿದ್ರಿ, ಕಾದು ನೋಡ್ಬೇಕು. ಎಲ್ಲ ವಿಚಾರಗಳ ನಡುವೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಇಲ್ಲಿ ಜಾರಿ ಮಾಡಲಿಕ್ಕೆ ತಯಾರಿಲ್ಲದಂತಹ, ಆ ಮನೋ ಇಚ್ಛೆ ಇಲ್ಲದಂತಹ ಕಾಂಗ್ರೆಸ್ಸಿಗೆ ಕೇರಳದಲ್ಲಿ ತನ್ನ ಸರ್ಕಾರ ಇಲ್ಲ ಅಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದೆ ಅಂತ ಹೇಳುದು ಗ್ಯಾರಂಟಿ. ಅದರ ಜೊತೆ ಬಿಸಿಯೂಟದವರಿಗೆ ಅಲ್ಲಿ ರಜೆ ಇರುವಂತ 2 ತಿಂಗಳು 1,600 ರೂಪಾಯಿ ಇನ್ಸೆಂಟಿವ್ ಕೊಡ್ತಾರೆ. 1,600 ರೂಪಾಯಿ ಮಾತ್ರ ಅಲ್ಲ, ಅಲ್ಲಿ ಹಬ್ಬ ಬಂದ್ರೆ ಸಾಕು, ಆ ಹಬ್ಬಕ್ಕೆ 2,500 ರೂಪಾಯಿ ಎಕ್ಸ್ಟ್ರಾ ಭತ್ಯೆ ಕೊಡ್ತಾರೆ. ಇದ್ಯಾವುದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಜಾರಿ ಇಲ್ಲ. ಹೀಗಿದ್ದು ಕೂಡ ಎಡರಂಗ ಸರ್ಕಾರವನ್ನು ದೂಷಿಸಿಕೊಂಡು ಅವರು ಸರಿಯಾದ ಸಂಬಳ ಕೊಡ್ತಾ ಇಲ್ಲ ಅಂತೇಳಿ ದೂಷಿಸೊಂದು ಹೋರಾಟ ಮಾಡೋದು ಹಾಸ್ಯಾಸ್ಪದ ಆಗಿದೆ. ಅದರಿಂದ ಈಗ ಅಲ್ಲಿ ಹೋರಾಟ ಮಾಡಲಿ, ಅಲ್ಲಿ ಸಿಗುದಿದ್ರೆ ಸಿಗ್ಲಿ. ಆದ್ರೆ ಮೊದಲು ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಈ ಎಲ್ಲಾ ಸ್ಕೀಮ್ ನೌಕರರಿಗೆ ಕೂಡ ಕನಿಷ್ಠ, ಈಗ ಪ್ರಿಯಾಂಕಾ ಗಾಂಧಿ ಹೇಳುವಂತೆ, ಕಾಂಗ್ರೆಸ್ಸಿಗರು ಹೇಳುವಂತೆ, ಸಿದ್ದರಾಮಯ್ಯನು ಕಾಂಗ್ರೆಸ್ಸಿಗರೇ ಆದ ಕಾರಣ ಆ 21,000 ರೂಪಾಯಿ ಮಾಸಿಕ ವೇತನ ಈ ಎಲ್ಲಾ ಸ್ಕೀಮ್ ನೌಕರರಿಗೆ ಜಾರಿ ಮಾಡಬೇಕು ಅಂತ ಹೇಳುವ ಒತ್ತಾಯವನ್ನು ನಾನು ಈ ಮೂಲಕ ಮಾಡ್ತಾ ಇದ್ದೇನೆ. ನಮಸ್ಕಾರ.